ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಬೈಲೂರು ಗ್ರಾಮ ವ್ಯಾಪ್ತಿಯಲ್ಲಿ ಇರುವಂತಹ ಒಬ್ಬರು ಬೈಲೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇವರೊಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾಗಿದ್ದಾರೆ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮದಲ್ಲಿ ಮತ್ತು ಈ ವಾರ್ಡ್ಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗಳು ಆಗಿತ್ತು ಆಗಿರಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ಗಳನ್ನ ಮಾಡಿದ್ದಾರೆ, ಈ ಗ್ರಾಮಕ್ಕೆ ಒಂದು ಹೊಸ ಗುರುತನ್ನು ಕೊಟ್ಟಿದ್ದಾರೆ ಎಂಬುದನ್ನು ಇವರಿಂದಲೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ಸರ್, ನನ್ನ ಹೆಸರು ಸಂಗಮೇಶ್ ಗಂಗಾಧರಯ್ಯ ಹಿರೇಮಠ ಅಂತೇಳಿ, ಬೈಲೂರು ಗ್ರಾಮ ಪಂಚಾಯತ್ ಮೆಂಬರು. ಒಟ್ಟು ನಮ್ಮ ಬೈಲೂರು ಗ್ರಾಮದಲ್ಲಿ ಸುಮಾರು 4 ವಾರ್ಡ್ ಬರ್ತೈತಿ. ನಮ್ಮ ಗ್ರಾಮ ಪಂಚಾಯತಿಗೆ 4 ವಾರ್ಡ್ ಸಂಬಂಧಪಟ್ಟಿರ್ತಾವೆ. 4 ವಾರ್ಡ್ 1ನೇ ವಾರ್ಡಿನ ಸದಸ್ಯ ನಾನು. ಸರಿ ಸರಿ ಸರ್, ತಾವು ಸರಿ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗಳು ಆಗಿದ್ವು ಆಗಿರಲಿಲ್ಲ, ಅದಾದ ತಾವು ಬಂದು ಈ ತಮ್ಮ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಯಾವ ರೀತಿ ಡೆವಲಪ್ಮೆಂಟ್ಗಳನ್ನು ಮಾಡಿರ್ತೀರ ಸರ್? ಸರ್, ಇನ್ನೊಂದು ಹೇಳಬೇಕಂದ್ರೆ ಹಳ್ಳಿ ಊರು ಅಂತ ಕೂಡ ಸ್ವಲ್ಪ ಯಾವುದೇ ಒಂದಾದ್ರು ದಿನನಿತ್ಯ ಮೂಲ ಸೌಕರ್ಯಗಳಿಂದ ವಂಚಿತ ಆಗಿರ್ತಿದೆ. ಅದು ನಮ್ಮಲ್ಲಿ ಏನಾಗಿತ್ತು, 1997 ಒಳಗೆ ವರ್ಲ್ಡ್ ಬ್ಯಾಂಕ್ ಸ್ಕೀಮ್ದಿಂದ ಕೆಲವೊಂದಿಷ್ಟು ಚರಂಡಿಗಳು ಮತ್ತು ನೀರಿನ ವ್ಯವಸ್ಥೆಗಳೆಲ್ಲ ಆ ಟೈಮ್ ಒಳಗೆ ಇದ್ವಿ. ಆಗಿನ ಕಾಲ ಮಟ್ಟಕ್ಕೆ ಎಷ್ಟು ಪ್ರಮಾಣದಾಗ ಬೇಕಾಗಿತ್ತಲ್ಲ ಆ ಥರ ಇತ್ತು. ಬರಬರ್ತಾ ದಿನನಿತ್ಯದ ಜೀವನದೊಳಗೆ ಜನಸಂಖ್ಯೆ ಹೆಚ್ಚಿಗೆ ಆಗುತ್ತೆ ಮತ್ತು ಹೊರಗಡೆಯಿಂದ ಬರೋ ಮಂದಿನೂ ಕೂಡ ಇಲ್ಲಿ ಹೆಚ್ಚಿಗೆ ಇರೋದ್ರಿಂದ, ಯಾಕಂದ್ರೆ ಬೈಲೂರು ಗ್ರಾಮ ಹೆಂಗಂತಂದ್ರೆ ಪೂಜ್ಯ ಶ್ರೀ ನಿಜಗುಣಾನಂದ ಸ್ವಾಮೀಜಿ ಅವರು ಇದ್ದಂಥ ನಾಡಿದೆ, ಶರಣರ ಅಡ್ಡಾಡಿದಂಥ ನಾಡ. ಹಿಂಗಾಗಿ ಒಳ್ಳೆ ಊರು ನಮ್ಮ ಬೈಲೂರಾಗಲಿ ಬೆಳಗಾವಿ ಡಿಸ್ಟ್ರಿಕ್ ಒಳಗೆ ಇಂಥ ಊರು ನಿಮಗೆ ಎಲ್ಲಿ ಆ ಥರ ಸ್ವಚ್ಛತೆ ನಿರ್ಮಲ ಗ್ರಾಮ ಪುರಸ್ಕಾರ ಕೂಡ ಒಂದು ಸಲ ಸಿಕ್ಕಿತ್ತು. ಗಾಂಧಿ ಗ್ರಾಮ ಪುರಸ್ಕಾರ ಆಗೈತಿ. ಹೀಗಾಗಿ ಒಳ್ಳೆ ಊರಿದು, ಡೆವಲಪ್ಮೆಂಟ್ ಇದೆ. ಆದರೆ ಈ ದಿನನಿತ್ಯ ದಿನ ಹೋದಂಗೆ ಸ್ವಲ್ಪ ಜನಕ್ಕೆ ಈಗೆಲ್ಲ ಟ್ರೆಂಡಿಂಗ್ ಚೇಂಜ್ ಆಗಿದೆ. ಎಸ್, ಅದ್ರ ಪ್ರಕಾರ ಈಗಿನ ಜನಕ್ಕೆ ಏನು ಮೂಲಭೂತ ಸೌಕರ್ಯ ವ್ಯವಸ್ಥೆ ಇರ್ತಲ್ಲ ಆ ಥರ ನಾವೆಲ್ಲ ಇಲ್ಲೇ ಅವ್ರಿಗೆ ಸ್ಯಾಟಿಸ್ಫೈ ಆಗುವಂಗೆ ಅವ್ರಿಗೆ ಸಂಪೂರ್ಣ ನಾವು ಕೊಟ್ಟಿದ್ದೀರಾ. ಸರಿ ಸರ್. ಸರ್, ತಾವು ಬಂದ ಮೇಲೆ ಬೇಸಿಕಲಿ ಇವಾಗ ಜನಗಳ ಮೂಲ ಸೌಕರ್ಯಗಳಂತಂದ್ರೆ ಚರಂಡಿ ಆಗಿರ್ಬೋದು, ಚರಂಡಿ ಸ್ವಚ್ಛತೆ ಆಗಿರ್ಬೋದು, CC ರೋಡ್ಸ್ ಆಗಿರ್ಬೋದು, ಮನೆಗಳ ಅನುದಾನ ಮತ್ತು ಬೀದಿ ದೀಪ, ತಾವು ಯಾವ ರೀತಿ ಇದರಲ್ಲಿ ಪಾತ್ರ ವಹಿಸಿರ್ತೀರಾ? ಸರ್, ಮುಖ್ಯವಾಗಿ ಹೇಳಬೇಕಂದ್ರೆ ಬೇಸಿಕ್ ನೀರು ನಾವು ಜನರಿಗೆ ತಲುಪಿಸ್ಬೇಕಾಗೈತಿ. ಒಂದು ಚರಂಡಿ ವ್ಯವಸ್ಥೆ ಮಾಡಬೇಕಾಗೈತಿ. ಎರಡನೇದು ನೀರು ನೈರ್ಮಲ್ಯ ಹಾಗೂ ಇನ್ನಿತರ CC ರೋಡ್ಗಳಾಗಲಿ. ನಂದು ಮೂಲ ಉದ್ದೇಶ ಏನಂದ್ರೆ ಸರ್, ಈಗ CC ರೋಡು ಚರಂಡಿಗಳು ಊರಾಗೆಲ್ಲ ಆಲ್ಮೋಸ್ಟ್ ಆಲ್ ಮಾಡೋಕ್ಕೆ ಜನ ಆಸಕ್ತಿ ಇರ್ತಾರೆ. ನಂದೊಂದು ಇಂಟೆನ್ಷನ್ ಏನಿತ್ತು ಅಂತಂದ್ರೆ, ರೈತರಿಗೆ ಹೊಲಗಳಿಗೆ ಹೋಗುವಂಥ ರಸ್ತೆಗಳನ್ನು ನಿರ್ಮಿಸೋಕೆ ನಾನು ಭಾಳ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟೆ. ನನಗೆ ಹೇಳಬೇಕಂತಂದ್ರೆ ಬೇಸಿಕ್ ನಾನು ಅದನ್ನು ಕೊಟ್ಟೆ. ಸುಮಾರು ರೈತರಿಗೆ ಅನುಕೂಲ ಆಗೋ ನಾನು ಹೆಚ್ಚಾನ ಆದ್ಯತೆ ಕೊಟ್ಟಿದ್ದಂತಂದ್ರೆ ಹೊಲಗಳಿಗೆ ಹೋಗೋ ರೋಡ್ಗಳಿಗೆ ಪ್ರಮುಖ ಫಸ್ಟ್. ನಂತರ CC ರೋಡ್ಗಳು ಮಾಡಿದ್ವಿ. ಎಲ್ಲಿ ಜನರಿಗೆ ಅವಶ್ಯಕತೆ ಇತ್ತು ಅಲ್ಲಿ ಚರಂಡಿಗಳನ್ನು ಮಾಡಿದ್ದೀವಿ. ನಂತರ ಬೀದಿ ದೀಪ ಆದಂತೂ ಏನಾಕೈತಿ, ನಾವು ಅದಂತೂ ಮಾಡಲೇಬೇಕಾಕೈತಿ. ಯಾಕಂದ್ರೆ ಜನಕ್ಕೆ ಗಾಳಿ ಬೆಳಕು ಇದು ಮೇನ್ ಇದೆ. ಹೀಗಾಗಿ ಬೆಳಕಿನ ವ್ಯವಸ್ಥೆ ಕೂಡ ಎಲ್ಲ ನಾವು ಮಾಡಿದ್ದೀವಿ. ಏನು ತೊಂದರೆ ಇಲ್ಲ ನಮಗೆ. ಸರಿ ಸರ್. ಸರ್, ಇವಾಗ ರಾಜ್ಯ ಸರ್ಕಾರದ ಆದೇಶ ಮತ್ತು ನಿರ್ಧಾರ ಪ್ರಕಾರ ಇವಾಗ 1 ಗ್ರಾಮ 1 ಚಿಹ್ನೆ ಸರ್, ಇವರೊಂದು ನಿರ್ಧಾರ ಕೂಡ ಇದೆ, ಆದೇಶ ಕೂಡ ಇದೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನಿದೆ? ಯಾವ ರೀತಿ ಗ್ರಾಮೀಣ ಮಟ್ಟದಲ್ಲಿ ಚುನಾವಣೆ ಆಗಬೇಕು? ಬರೋબર ಸರ್, ಇದು ನೀವು ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಕೇಳಿದ್ರಿ ನೀವು. ಯಾಕಂತಂದ್ರೆ 1 ಗ್ರಾಮ 1 ಚುನಾವಣೆ ಆಗೋದು ಚಲೋ. ಯಾಕಂದ್ರೆ ಏನಾಕೈತಿ, 1 ವರ್ಷಕ್ಕೆ 1 ಚುನಾವಣೆ ಇರ್ತೈತಿ, ಮತ್ತೊಂದು ವರ್ಷಕ್ಕೆ 1 ಬರ್ತೈತಿ. ಹಿಂಗೆ 5 ವರ್ಷದ ಅವಧಿಯೊಳಗೆ ಸುಮಾರು ಚುನಾವಣೆಗಳು ಆತಂದ್ರೆ ಈಗ ಏನಾಗಿ ಬಿಟ್ಟೈತ್ರಿ, ಚುನಾವಣೆ ಅಂದರೆ ವ್ಯವಸ್ಥೆಗಳೆಲ್ಲ ಸಿಸ್ಟಮ್ಸ್ ಎಲ್ಲ ಭಾಳ ಖರಾಬ್ ಆಗಿಬಿಟ್ಟವು. ನಿಮ್ಗೆ ಹೇಳ್ಬೇಕಂತಂದ್ರೆ ಜನರಿಗೆ ಪ್ರಾಮಾಣಿಕ ವೋಟರ್ಸ್ ಒಂದು 50% ಜನ ಅದಾರ ಅಂತಂದ್ರೆ, ಇನ್ನೊಂದು 50% ಜನ ಇದು ಕುಡಿತಕ್ಕೆ ಚಟಗಳಿಗೆ ಬಲಿಯಾಗಿದ್ದಾರೆ, ದುಡ್ಡಿಗಾಗಿ ಬೆನ್ನು ಹತ್ತಿದ್ದಾರೆ. ಪ್ರಾಮಾಣಿಕ ಸೇವಾ ಮಾಡುವಂಥ ವ್ಯಕ್ತಿಗಳಿಗೆ ಅವಕಾಶಗಳಿದ್ರೂ
ದುಡ್ಡಿಗಾಗಿ ಜನ ಮನಸೋತು ತಮ್ಮ ತಮ್ಮ ಓಟ್ಗಳನ್ನ ಮಾರಾಕತ್ತಾರೆ. ಅದೊಂದು ನಮಗೆ ಭಾಳ ಬೇಜಾರಾಗೈತಿ. ಹಿಂಗಾಗಿ ಒಂದು ಟೈಮ್ ಒಂದು ಚುನಾವಣೆ ಆಗಿಬಿಟ್ರೆ ಹಳ್ಳಿ ಗ್ರಾಮಗಳು ಸ್ವಲ್ಪ ವ್ಯವಸ್ಥೆಗಳು ಹದಗೆಡ್ಸೋದು ತಪ್ತೈತಿ. ಅಂದ್ರೆ 5 ವರ್ಷ ಒಂದು ಸಲ ಆಗಿ ಹೋಗ್ಬಿಡ್ತೈತೆ, ಅದು ಒನ್ ಟೈಮ್ ಆಗಿ ಸುಮಾರು 2-3 ಬಾರಿ ಆತಂದ್ರೆ ಜನಕ್ಕೆ ಒಂಥರ ಅದು ಹಬ್ಬದ ಆಚರಣೆ ಸ್ಟಾರ್ಟ್ ಆಗ್ತೈತಿ. ಅದೊಂದು ನನ್ನ ಮೂಲ ಉದ್ದೇಶ. ಓಕೆ, ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ಸರ್, ಏನಾಗೈತೆ ಅಂದ್ರೆ ಈಗ ರಾಜಕಾರಣಕ್ಕೆ ಹೆಂಗೆ ಪ್ರವೇಶ ಅನ್ನೋದಕ್ಕಿಂತ ಮೊದಲು ನಮ್ಮ ತಾತ ಇದ್ರಿ ಸರ್, ಸಂಗಯ್ಯ ಗುರುಪಾದ ಹಿರೇಮಠ ಅಂತೇಳಿ. ಸುಮಾರು ಒಂದು 22 ವರ್ಷ ಗ್ರಾಮ ಪಂಚಾಯತಿ ಮತ್ತು ಮಂಡಲ ಪಂಚಾಯತಿ ಅಧ್ಯಕ್ಷ. ನಂತರ ನನಗೆ ನಾವು ಹೇಳ್ತೀರಿ, ನನ್ನ ಹೆಸರು ಸಂಗಮೇಶ, ಅಜ್ಜಾರ ಹೆಸರು ಸಂಗಯ್ಯ, ಇಲ್ಲ ನಿಮ್ಮ ಅಜ್ಜ ಹಿಂಗೆ ಸೇವೆ ಮಾಡ್ತಿದ್ರು ಅಂತ ಅವ್ರು ಹೇಳೋ ಮಾತುಗಳು ನನಗೆ ಚಿಕ್ಕವನಿದ್ದಾಗಿಂದ ನನ್ನ ಕಿವಿಯೊಳಗೆ ಎತ್ಕೊಂತ ಇರ್ತಿರ್ತಾರೆ. ಮತ್ತು ಹೇಳ್ಬೇಕಂದ್ರೆ ನಮ್ದೊಂದು ದೊಡ್ಡ ಫ್ಯಾಮಿಲಿ ಸರ್. ಹೇಳ್ಬೇಕಂದ್ರೆ ನಮ್ಮ ಫಾದರ್ ಗಂಗಾಧರಯ್ಯ ಹಿರೇಮಠ ಅಂತೇಳಿ ಒಳ್ಳೆಯ ಸಂಗೀತಗಾರರು. ನಮ್ಮ ಚಿಕ್ಕಪ್ಪರು ಬಸವಲಿಂಗಯ್ಯ ಹಿರೇಮಠ ಅಂತೇಳಿ ಜಾನಪದ ಕಲಾವಿದರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಹಿಂಗಾಗಿ ಅವ್ರದ್ದೆಲ್ಲ ಮಾರ್ಗದರ್ಶನದೊಳಗೆ ಮತ್ತು ಊರಾಗ ನಂದೊಂದು ಫ್ರೆಂಡ್ಸ್ ಸರ್ಕಲ್ಲು, ನಿಮ್ಮಂಥವ್ರು ರಾಜಕಾರಣದಾಗಿದ್ರೆ ಚಲೋ ಆಕೈತಿ ಅಂದ್ರೆ ಮೊದಲಿಂದ ನಮ್ದೊಂದು ಹ್ಯಾಬಿಟ್ ಏನ್ರಿ, ಒಂಥರ ಊರು ಸಾಬರಿ ಮಾಡೋ ಚಟ ನಮ್ಮದು. ಅದು ಪ್ರಾಮಾಣಿಕ ಜನಸೇವೆ, ಜನಸೇವೆ ಮಾಡೋದೊಂದು ಹ್ಯಾಬಿಟ್ ನಂದ. ಹಿಂಗಾಗಿ ನಾವು ಮನ್ಯಾಗ ಖಾಲಿ ಕೊಂಡವ್ರಲ್ಲ, ಸಾಧ್ಯದಷ್ಟು ಜನಕ್ಕೆ ಕಷ್ಟದಾಗಿದ್ದಂಥ ಜನಕ್ಕೆ ನನ್ನಲ್ಲಿ ಆದಂಥ ಆಗುವಂಥ ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಒಂದು ನನ್ನ ಮೂಲ ಇಂಟೆನ್ಷನ್. ಸರಿ, ಈ ರಾಜಕಾರಣಕ್ಕೆ ಬರಲಿಕ್ಕೆ ಕಾರಣ ಯಾವ ಉದ್ದೇಶದಿಂದ ತಾವು ಈ ರಾಜಕಾರಣಕ್ಕೆ ಬಂದಿದ್ದೀರಾ? ಸರ್, ನನ್ನಿಂದ ಏನಾದರೂ ಸಮಾಜಕ್ಕೆ ಸ್ವಲ್ಪ ಅಲ್ಪ ಸೇವೆ ಇರಲಿ, ಸೇವೆ ಮಾಡ್ಬೇಕಾದ್ರೆ ರಾಜಕಾರಣ ಏನು ನಮ್ದು ಇದಲ್ಲ, ಏನಂತಾರೆ ಸರ್ ಅದಕ್ಕೆ, ಏನು ಸರ್ ಅದು ನಮ್ಮ ಇದ್ರೊಳಗೆ ಅಂತಲ್ಲ, ರಾಜಕಾರಣದಿಂದ ಮಾಡ್ಬೇಕು ಅನ್ನೋದೇನು ಇದು ಬೇರೆ ಈ ಕ್ಷೇತ್ರಗಳು ಸಾಕಷ್ಟು ಅದಾವ. ಆದ್ರೆ ಜನಕ್ಕೆ ನಾವು ಹತ್ತಿರದಿಂದ ಮುಟ್ಟಬೇಕಂತಂದ್ರೆ ನಾವು ರಾಜಕಾರಣದೊಳಗೆ ಇರ್ಬೇಕು. ಈ ರಾಜಕಾರಣದ ಮಾರ್ಗಸೂಚಿ ಅಂತಲೇ ಇಲ್ಲ, ಬೇರೆ ಹಲವಾರು ಮಾರ್ಗಸೂಚಿನೂ ನಾನು ಜನಸೇವೆ ಮಾಡ್ಲಿಕ್ಕೆ ಮಾಡ್ಬೇಕು. ಓಕೆ, ಅದನ್ನ ನನ್ನ ಮೂಲ ಉದ್ದೇಶ. ಸ್ವಲ್ಪ ಜನಕ್ಕೆ ಇನ್ನೂ ಹತ್ತಿರ ಆಕೀವಿ. ಮೊದಲು ಹತ್ತಿದ್ವಿ, ಸುಮಾರು ಒಂದು 60% ಮಾಡ್ತೀವಿ, ಇನ್ನೊಂದು 20% ಹೆಚ್ಚಿಗೆ ಮಾಡಕ್ಕೆ ಒಂದು ಅವಕಾಶ ನಿಮ್ಗೆ ಹೇಳ್ಬೇಕು. ಅಂದ್ರೆ ಪವರ್ ಇದ್ರೆ ಕೂಡ ಇನ್ನೊಟ್ಟು ಅವಕಾಶ ಸಿಗಬಹುದು. ಪವರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಏನು ಒಂದಾದ್ರೂ ಬೇಕಾದ್ರೆ. ಓಕೆ, ಸಣ್ಣದಿರಲಿ ಬೇಕಾದ್ರೆ ದೊಡ್ಡದಿರಲಿ, ಒಟ್ಟು ಪವರ್ ಒಳಗೆ ಇರಬೇಕು. ಸರಿ ಸರ್. ಸರಿ, ಇಷ್ಟೆಲ್ಲ ತಾವು ಡೆವಲಪ್ಮೆಂಟ್ಗಳನ್ನ ಮಾಡಿರ್ತೀರ, ಜನಸೇವೆ ಕೂಡ ನಿಮ್ಮನ್ನ ಬಂದು ನಂಬಿದಂಥ ವ್ಯಕ್ತಿಗಳಿಗೂ ಕೂಡ ತಾವು ಆ ಸಮಸ್ಯೆಯನ್ನ ತಾವು ಪರಿಗಣಿಸ್ತೀರಾ? ಸರ್, ಇನ್ನೊಂದು ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ಹಳ್ಳಿ ಊರೊಳಗೆ ಏನಾಕೈತೆ ಅಂತಂದ್ರೆ ಸರ್, ಜನಕ್ಕೆ ನಾವು ಏನು ಫೆಸಿಲಿಟಿ ಕೊಡ್ತೇವಲ್ಲ ಅದ್ರ ತಕ್ಕ ಜನಪ್ರತಿನಿಧಿಗಳ ಜೊತೆ ಅವ್ರು ನಮ್ಮ ಜೊತೆ ಸಂಬಂಧಗಳು ಚಲೋ ಇಟ್ಕೋತಾರೆ. ನಾನು ನೋಡ್ರಿ ಸರ್, ನಿಮಗೆ ಹೇಳ್ಬೇಕಂತ ಸ್ಟಾರ್ಟಿಂಗ್ ನೀರಿನ ಫೆಸಿಲಿಟಿ ನಮ್ಮಲ್ಲಿ ಇತ್ತು, ಅದು ಸಮರ್ಪಕವಾಗಿ ಇದ್ದಿರ್ಕಿಲ್ಲ. ಏನು ಮಾಡಿದ್ವಿ, ನಮ್ಮಲ್ಲಿ ಒಂದೊಂದು ಮಾರ್ಗಗಳದಾವ್ರಿ. ನಮ್ಮ ಅಜ್ಜಾರು ಬಂದ ನಂತರ ಶಿವಶರಣಗಳ ಹೆಸರನ್ನ ಪ್ರತಿ ಬೀದಿ ದೀಪಿಗಳಿಗೆ ನಮ್ಮ ಪೂಜ್ಯ ಶ್ರೀ ನಿಜವಾಣ ಸ್ವಾಮೀಜಿಗಳ ಇಟ್ಟಾರ ಆ ಟೈಮ್ ಒಳಗೆ. ಈಗ ಪ್ರತಿಯೊಬ್ಬರು 24/7 ನೀರು ನಮ್ಗೆ ನಾವು ಹೇಳ್ಬೇಕಂತದ್ದು. ಒಂದೊಂದು ಗಲ್ಲಿ ಐತಿ, ಆ ಗಲ್ಲಿಗೆ ನೀರು ಬಂದು ಬಿದ್ದಿರ್ತೈತಿ. ನೀರಿನಂತೂ ಆಲ್ಮೋಸ್ಟ್ ಟೋಟಲ್ ಫೆಸಿಲಿಟಿ ಐತಿ. ಹಾಂ ಸರ್. ನಂತರ ಸರ್, ಇನ್ನೊಂದು ಸ್ವಚ್ಛತೆಗೆ ಭಾಳ ನಾವು ಆದ್ಯತೆ ಕೊಟ್ಟಿದ್ದೇವೆ. ಯಾಕಂದ್ರೆ ಈಗ ನಾನಾ ಥರದ ಕಾಯಿಲೆಗಳಿಗೆಲ್ಲ ಜನಸಾಮಾನ್ಯರು ತುತ್ತಾಗಕತ್ತಾರೆ. ಅದಕ್ಕಾಗಿ ಸ್ವಚ್ಛತೆಗೆ ಮೂಲ ಆದ್ಯತೆ ಸರ್ ಕೊಟ್ಟಿದ್ದೀವಿ. ಸ್ವಚ್ಛ ಗ್ರಾಮ. ಸರ್, ಇನ್ನೊಂದು ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಐತೆ, ನನ್ನ 5 ವರ್ಷದ ಅವಧಿ ಒಳಗೆ ಜನರಿಗೆ ನನ್ನಿಂದ ಇಲ್ಲಿಗಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ನಾನು ಕೊಟ್ಟಿಲ್ಲ. ಒಂದನೇದ್ದು ಪ್ರಾಮಾಣಿಕವಾಗಿ ನನ್ನ ಕೈ ಎಲ್ಲ ಸೇವಾ ಮಾಡಿದ್ದೀನಿ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ನಂತರ ಸಂಧ್ಯಾ ಸುರಕ್ಷಾ ಇಂಥವೇನು ಮೂಲ ಅವ್ರಿಗೆ ಏನು ಇರ್ತಾವಲ್ರಿ, ಆಫ್ಟರ್ 60 years ಆಗಲಿ, ವಿಧವಾ ವೇತನ ಇಂಥವಕ್ಕೆಲ್ಲ ನಾನು ಭಾಳ ಆದ್ಯತೆ ಕೊಟ್ಟಿನಿ. ಸಿಂಗಲ್ ₹1 ಇಸ್ಕೋದಂಗೆ ಮಾಡಿಕೊಟ್ಟೀನಿ. ಅವತ್ತು ಅವ್ರ ಮನೆ ಮುಟ್ಟ ಹೋಗಿ ಮುಟ್ಸೋ ವ್ಯವಸ್ಥೆ ಮಾಡಿದ್ದೀನಿ. ಸುಮಾರು 120-130 ಮಂದಿಗೆ ನಾನು ವೈಯಕ್ತಿಕ ನಾನು ಪಾಕೆಟ್ ಒಳಗಿನ ದುಡ್ಡು ಹಾಕ್ಬೇಕು, ಅದನ್ನು ಬೇಕಾದ್ರೆ ನೀವು ಕಟ್ ಮಾಡಿ ಸರ್, ಡೋಂಟ್ ವರಿ. ಅವ್ರಿಗೆ ಏನು ತೊಂದರೆ ಆಗದಂಗೆ ನಾನು ಮಾಡಿಕೊಟ್ಟೇನೆ. ಯಾಕಂದ್ರೆ ಮಾಡಿದ್ದೀನಿ ಹೇಳಬಾರ್ದು, ಹೇಳಿದ್ರೆ ಸಾರ್ಥಕತೆ ಆಗಂಗಿಲ್ಲ ಅಂತೇಳಿ. ಯಾಕಂದ್ರೆ ನಾವು ಬಸವಣ್ಣವ್ರ ಸಿದ್ಧಾಂತಗಳನ್ನ ಪರಿಪಾಲನೆ ಮಾಡೋ ಬಂದು ಕೊಟ್ಟಿದ್ದು ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಆ ಇದ್ರೊಳಗೆ ನಾನು ಬಂದು. ಸರಿ, ಓಕೆ ಸರ್. ಸರ್, ಇವಾಗ ಮುಂಬರುವ ಚುನಾವಣೆಯಲ್ಲಿ ಜನಗಳ ಬೇಡಿಕೆ ಇದೆ. ಸೊ ಮುಂಬರುವ ಚುನಾವಣೆಗೆ ನಿಮ್ಮನ್ನ ಮತ್ತೊಂದು ಅವಕಾಶ ಕೊಟ್ಟು ನಿಮ್ಮನ್ನೇ ಆಯ್ಕೆ ಮಾಡಿ ನಿಮ್ಮನ್ನೇ ಆರಿಸ್ತಿರುವಂತ ಅಭಿಪ್ರಾಯ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನಿದೆ? ತಾವು ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಿದ್ದೀರಾ? ಸರ್, ಒಂದ್ಸಲ ಏನಕ್ಕೈತಿ, ಇದು ಚುನಾವಣೆ ಒಳಗೆ ನಾವು ಒಂದ್ಸಲ ಎಂಟ್ರಿ ಆಗಿಬಿಟ್ಟಿವಿ.
ಈ ಸಿಸ್ಟಮ್ಸ್ ನೋಡಿದ್ರೆ ಚುನಾವಣೆಯಿಂದ ದೂರ ಇರ್ಬೇಕು ಅನಿಸ್ತೈತಿ. ಈಗಿನ ವಾತಾವರಣ ನೋಡ್ರಿ, ಚುನಾವಣೆ ಬೇಡಪ್ಪ, ಅಣಿಬಾಳೆ ಮಾಡ್ಕೊಂಡು ಸಾಕಷ್ಟು ಜನರಿಗೆ ಉಪಕಾರ ಮಾಡೋ ಲೆಕ್ಕಕ್ಕೆ ನನ್ನ ಮನಸ್ಸೋಗಿ ಐತಿ. ಆದ್ರೆ ಸರ್ ಏನಾಕೈತಿ, ನಮ್ಮಂಥವ್ರು ಕೆಲವೊಂದಿಷ್ಟು ಮಂದಿ ನನ್ನಂಗೆ ನಾನೇ ಹೋಳ್ಕೋತ್ಲ, ಒಂದಿಷ್ಟು ಮಂದಿ ಬಿಟ್ರೆ ಜನ ದುಷ್ಟರ ಕಡೆ ಅಮಾಯಕರಾಗ್ತಾರೆ, ಬಲಿಪಶು ಆಗ್ತಾರೆ. ಹೀಗಾಗಿ ಜನರ ಒತ್ತಡ ಐತಿ, ಇನ್ನೊಂದ್ಸಲ ನೀವು ಆಯ್ಕೆ ಆಗಬೇಕು ಅನ್ನೋದು ಒತ್ತಡ ಐತಿ. ದಿನನಿತ್ಯ ಹೇಳ್ತಿರ್ತಾರೆ ನಿಮ್ಮಂಥವ್ರು ಇರಬೇಕು ರಾಜಕಾರಣದಾಗ, ಆದಷ್ಟು ನಾವು ಒಟ್ಟು ಈಗ ನೀವು ಹಲವು ಅಂದ್ಕೊಳ್ಳೆ ಬರ್ತೇವೆ, ರಾತ್ರಿ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದು ಏನಕ್ಕಿಂತ ಹಲವಾರು ಸಮಸ್ಯೆಗಳು ಇರ್ತಾವಲ್ಲ ಸರ್. ನಿಮ್ಮಂಥವ್ರು ರಾಜಕಾರಣದಾಗ ಇರಬೇಕು ಅನ್ನೋ ಒಳ್ಳೆ ಮಾತುಗಳು ಕೇಳ್ತಾವೆ ನಮಗೆ. ಅವ್ರ ಜನ ನಮ್ಗೆ ಯಾವಾಗ ನಮ್ಗೆ ಹೇಳ್ತಾರಲ್ಲ ಅವು ನಾವು ಕೇಳಬೇಕಾಕೈತಿ. ನಾವು ಅವ್ರನ್ನ ಮನಸ್ಸೊಳಗೆ ಇದ್ದಿದ್ದ ಭಾವನೆಗಳಿಗೆ ಫುಲ್ಫಿಲ್ ಮಾಡ್ಬೇಕು ನಾವು. ಯಾಕಂತಂದ್ರೆ ದೂರ ಉಳಿದು ಅಂತಂದ್ರೆ ಜನರ ಸಫರ್ ಆಗ್ಯಾರ ಅಂತಂದು. ಸರಿ ಸರ್, ಇವಾಗ ನಿಮ್ಮದು ಅಧಿಕಾರ ಅವಧಿ ಮುಗಿದು ಸುಮಾರು ಬಹಳಷ್ಟು ತಿಂಗಳು ಆಗಿದೆ. ಸೊ ಆಡಳಿತ ಅಧಿಕಾರ ಕೂಡ ನಿಯಮಿತವಾಗಿದೆ. ಇದರಿಂದ ಜನಗಳಿಗೆ ಮೂಲ ಸೌಕರ್ಯಗಳ ಒಂದು ಯಾವ ರೀತಿ ಅನುಕೂಲ ಆಗ್ತಿದೆ ಸರ್? ಏನಾಗೈತಿ, ಅಧಿಕಾರ ಅವಧಿ ಮುಗಿದು ಸುಮಾರು ಒಂದು 5 ತಿಂಗಳು ಆಗಕ್ಕೆ ಮನಸ್ಸಿಗೆ ಅದು ಏನಾಗಿದೆ, ಜನರ ವಂಚಿತರಾಗಕತ್ತಾರೆ. ಈಗ ನಮ್ಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳು ಏನು ಮಾಡಿರ್ತಾರೆ, 2 ಪಂಚಾಯತಿಗೆ ಹಾಕಿರ್ತಾರೆ. ಅವ್ರು ಇಲ್ಲೂ ಸಮರ್ಪಕವಾಗಿ ಇರೋಕ್ಕಾಗಲ್ಲ, ಅಲ್ಲೂ ಹೋಗಲ್ಲ. ಅವರಿಗೆ 108 ಥರ ಅವ್ರಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಧಿಕಾರಿಗಳ ಕಾಲಹರಣ ಮಾಡ್ಕೊತ ಹೊಂಟಾರೆ ಈಗಿನ ಕಾಲದಾಗ. ಅದು ಏನಾಗತ್ತೈತೆ ಸರ್, ಸರಿಯಾಗಿ ಪಬ್ಲಿಕ್ ವಂಚಿತರಾಗತ್ತಾರೆ. ಅಂದರೂ ನಮ್ಮಂಥವ್ರ ಕಡೆ ಬಂದಿರ್ತಾರಲ್ಲ, ನಾವು ಅವ್ರ ಜಗದಾಗ ನಾವು ಈಗ ನಮ್ಮ ಅಧಿಕಾರ ಅವಧಿಯೊಳಗೆ ಹೆಂಗೆ ಕೆಲಸ ಮಾಡಕತ್ತೀವಲ್ಲ, ಇವಾಗೂ ಜನ ನಮ್ಮ ಕಡೆ ಬರ್ತಾರೆ. ಈಗೂ ಅವ್ರಿಗೆ ತೊಂದರೆ ಆಗದಂಗೆ ಪಂಚಾಯತಿಗೆ ಹೋಗೋದಂಗೆ ಅವ್ರು ಮೇಂಟೆನೆನ್ಸ್ ಮಾಡ್ಕೊತ ಹೊಂಟಿದ್ದೇವೆ, ಪಾಪ ಅವ್ರಿಗೆ ತೊಂದರೆ ಆಗದಂಗೆ ಅಂತಂದ್ರೆ. ಆದರೆ ಈ ತಾಲೂಕಾ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ ಸುಮಾರು ಒಂದು 10 ವರ್ಷದ ಅವಧಿ ದಾಟಿ ಹೋಗ್ತಿದೆ. ಇವನ್ನೆಲ್ಲ ಏನು ಮಾಡ್ಬೇಕು ಸರ್, ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಏನು ಬರೆದುಕೊಟ್ಟು ಹೋಗಿದಾರಲ್ಲ, ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ಬಾರ್ದು, ಅಧಿಕಾರಿಗಳ ದರ್ಬಾರ್ ಆಗ್ಬಾರ್ದು. ಏನೋ ಆದ್ರೂ ಒಂದು ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಅನ್ನೋದು ಬೇಕು, ಅಡ್ಮಿನಿಸ್ಟ್ರೇಟಿವ್ ಬೇಕು. ಆದರೆ ಚುನಾವಣೆ ಮಾಡಬೇಕಿತ್ತು. ಅವ್ರವ್ರ ಈ ಶಾಸಕರಾಗಲಿ, ಮಿನಿಸ್ಟರ್ಸ್ ಎಲ್ಲ ಅವ್ರವ್ರ ವೈಯಕ್ತಿಕ ಹಿತಾಸಕ್ತಿಗಳಿಂದ ಅದನ್ನು ದೂರ ಇಡಾಕತ್ತಾರಂತ ನಾವು ಎಲ್ಲರೂ ಜನಸಾಮಾನ್ಯರಿಗೆ ಗೊತ್ತಿದ್ದೈತಿ. ವೈಯಕ್ತಿಕ ಹಿತಾಸಕ್ತಿ ನೋಡ್ಕೊಳಕ್ಕೆ ಹೋಗಿ ಪ್ರಜಾಪ್ರಭುತ್ವವನ್ನು ಅವ್ರು ಕಗ್ಗೊಲೆ ಮಾಡಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಂಡ್ರೆ. ಸರಿ ಸರ್, ಕೊನೆಯದಾದ ಪ್ರಶ್ನೆ ಸರ್, ನಿಮ್ಮನ್ನು ಆರಿಸಿ ತಂದಂತ ನಿಮ್ಮ ವಾರ್ಡಿನ ಜನರು ಮತ್ತು ನಿಮ್ಮ ಗ್ರಾಮಸ್ಥರಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಲಿಕ್ಕೆ ಏನು ಇಷ್ಟಪಡ್ತಿದ್ದೀರಾ ಸರ್? ಸರ್, ಪ್ರಥಮವಾಗಿ ನಾನು ಹೇಳ್ಬೇಕಂತಂದ್ರೆ, ನನ್ನ ವಾರ್ಡಿನ ಜನ ನನ್ನ ಫೋಕಸ್ ಒಳಗೆ ತರಬೇಕಂತಂದ್ರೆ ನನ್ನ ವಾರ್ಡಿನ 980 ಹೋಟೆಲ್ಸ್ ಮೂಲ ಕಾರಣ. ನನ್ನ ವಾರ್ಡಿನ ಜನಕ್ಕೆ ನಾನು ಯಾವಾಗಿದ್ರೂ ಚಿರಋಣಿಯಾಗಿರ್ತೇನೆ. ಒಂದು, ನನ್ನ ವಾರ್ಡಿನ ಜನ ಅಂದರೆ ನನ್ನ ಕುಟುಂಬದ ಸದಸ್ಯರಿದ್ದಂಗೆ. ಪ್ರತಿಯೊಂದು ಮನೆಯೂ ನನ್ನ ಮನೆಗಳಿದೆ. ಅವರ ಮನೆ ಮಗನಾಗಿ ನಾನು ಕೆಲಸ ಮಾಡಿದ್ದೀನಿ ಇಷ್ಟು ದಿವಸ. ಇನ್ನಾದರೂ ನಾನು ಅವರು ಸೇವಾ ಮಾಡೋಕ್ಕೆ ತಯಾರಿದ್ದೀನಿ. ಈಗಾಗಲೇ ನನಗೆ ಒಂದು ಸಲ ಭಾಳ ಸಣ್ಣ ವಯಸ್ಸೊಳಗೆ ನನಗೆ ಅವಕಾಶ ಕೊಟ್ಟಾರೆ. 31 ಏಜ್ ಒಳಗೆ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಮಾಡ್ಯಾರ. ಬರೋ 17ಕ್ಕೆ ನನಗೆ 37 ತುಂಬ್ತಾವ. ಇನ್ನೂ ಒಂದು ಸಲ ನನಗೆ ಅವಕಾಶ ಮಾಡಿ ಕೊಡ್ತಾರಂತ ನನಗೆ ಸಂಪೂರ್ಣ ವಿಶ್ವಾಸ ಐತಿ. ಅವ್ರು ಸೇವಾ ಮಾಡೋಕ್ಕೆ ನಾನು 24/7 ನಾನು ಯಾವಾಗಿದ್ರೂ ತಯಾರಿದ್ದೀನಿ. ಅವ್ರವ್ರು ಪ್ರತಿಯೊಂದು ಅವರು ಕೆಲಸ ಕಾರ್ಯದಾಗ, ಅವ್ರ ಕಷ್ಟದಾಗ, ಸುಖದಾಗ, ಇನ್ನೂ ದೂರಿದ್ರು ಕಷ್ಟದಾಗ ನಾನು ಅವ್ರಿಗೆ ಭಾಗಿಯಾಗ್ತೀನಿ. ಸಂಪೂರ್ಣವಾಗಿ ನನ್ನ ವಾರ್ಡಿನ ಜನರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಐತಿ. ಇನ್ನೂ ಒಂದು ಸಲ ನನಗೆ ಅವ್ರು ಆರಿಸಿ ಕೊಡ್ತಾರೆ. ನಿಮ್ಮ ಸೇವಾ ಮಾಡೋಕ್ಕೆ ನಾನು ಮತ್ತು ಮುಂದಿನ ದಿನಮಾನದಾಗ ನಾನು ಇರ್ತೀನಿ. ನೀವು ಯಾವುದೇ ರೀತಿಯಿಂದ ನಿಮ್ಗೆ ತೊಂದರೆ ಆಗದಂಗೆ ನಾನು ನೋಡ್ಕೋತೀನಿ. ನನ್ನಲ್ಲಿ ಪ್ರಾಮಾಣಿಕತೆ ಅನ್ನೋದು ಇರೋ ಮಠ ಇರ್ತೈತಿ. ಇರೋ ಮಠ ನಾನು ಅದ್ರ ನಿಮ್ಮ ಸೇವಾದೊಳಗೆ ಇರ್ತೇನೆ. ಓಕೆ ಸರ್, ಸರಿ ಸರ್, ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಲಿಕ್ಕೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸರ್.